ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ಇವತ್ತಿನ ಪ್ರಚಲಿತ ವಿದ್ಯಮಾನಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆ, ಫೇಮ್ ಇಂಡಿಯಾ ಸ್ಕೀಮನ್ನು ನಿರ್ವಹಿಸುವ ಜವಾಬ್ದಾರಿಯನ್ನು ಯಾವ ಭಾರತೀಯ ಸಚಿವಾಲಯ ಹೊಂದಿದೆ? ಇಲ್ಲಿ 4 ಆಪ್ಷನ್ಸ್ಗಳಿವೆ. ಅದರಲ್ಲಿ ಸರಿಯಾದ ಉತ್ತರವನ್ನು ಯಾವುದು ಅಂತ ನೋಡೋದಾದರೆ, ಭಾರೀ ಕೈಗಾರಿಕೆಗಳ ಸಚಿವಾಲಯ ಈ ಒಂದು ಸ್ಕೀಮನ್ನು ಯೋಜನೆಯನ್ನು ನಿರ್ವಹಣೆ ಮಾಡುವಂಥದ್ದು. ಸರಿಯಾದ ಉತ್ತರ ಯಾವುದು ಅಂದರೆ ಅದು ಆಪ್ಷನ್ ಡಿ. ಮುಂದಿನ ಪ್ರಶ್ನೆ, ಕೇಂದ್ರ ಸರ್ಕಾರವು 2022ರ ಮಧ್ಯದಲ್ಲಿ ನಿರ್ಬಂಧಿತ ವರ್ಗದಲ್ಲಿ ಇರಿಸಲಾದ ಯಾವ ವಸ್ತುವಿನ ರಫ್ತಿನ ಮೇಲಿನ ತೆರಿಗೆ ಪರಿಹಾರ ಪ್ರಯೋಜನಗಳನ್ನು ಪುನರುಜ್ಜೀವನಗೊಳಿಸಲು ಯೋಜಿಸುತ್ತಿದೆ? ಸಕ್ಕರೆ, ಅಕ್ಕಿ, ಹಾಲಿನ ಉತ್ಪನ್ನಗಳು ಇವುಗಳಲ್ಲಿ ಯಾವುದೂ ಅಲ್ಲ. ಇಲ್ಲಿ ಸರಿಯಾದಂತಹ ಉತ್ತರ ಯಾವುದು ಅಂದರೆ ಅದು ಸಕ್ಕರೆಯ ಮೇಲಿನ ತೆರಿಗೆಯನ್ನು ಪುನರುಜ್ಜೀವನಗೊಳಿಸಲು ಯೋಜಿಸಲಾಗುತ್ತದೆ. ಮುಂದಿನ ಪ್ರಶ್ನೆ, ಭಾರತದ ಮೊದಲ ಹಿಮಾಲಯನ್ ಏರ್ ಸಫಾರಿಯನ್ನು ಭಾರತದ ಯಾವ ರಾಜ್ಯದಿಂದ ಇತ್ತೀಚೆಗೆ ಪ್ರಾರಂಭಿಸಲಾಯಿತು? ಹಿಮಾಚಲ ಪ್ರದೇಶ, ಉತ್ತರಾಖಂಡ, ಲಡಾಖ್, ಜಮ್ಮು ಮತ್ತು ಕಾಶ್ಮೀರ. ಇಲ್ಲಿ ಸರಿಯಾದ ಉತ್ತರ ಯಾವುದಂದರೆ ಉತ್ತರಾಖಂಡ ರಾಜ್ಯ ಭಾರತದ ಮೊದಲ ಅಂದರೆ ಹಿಮಾಲಯ ಏರ್ ಸಫಾರಿಯನ್ನು ಪ್ರಾರಂಭ ಮಾಡಿರುವಂಥದ್ದು. ಯಾವ ರಾಜ್ಯ? ಉತ್ತರಾಖಂಡ. ಮುಂದಿನ ಪ್ರಶ್ನೆ, ಮುಂಬರುವ ಅಜಂತಾ ಎಲ್ಲೋರಾ ಫಿಲ್ಮ್ ಫೆಸ್ಟಿವಲ್ 2024ರಲ್ಲಿ ಪದ್ಮಪಾಣಿ ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ಯಾರು ಪಡೆಯಲಿದ್ದಾರೆ? ಗುಜ್ಜಾರ್, ಪ್ರಸೂನ್ ಜೋಶಿ, ಜಾವೇದ್ ಅಖ್ತರ್, ಪರೇಶ್ ರಾವಲ್. ಇಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಅದು ಜಾವೇದ್ ಅಖ್ತರ್ ಅವರು ಈ ಒಂದು ಪ್ರಶಸ್ತಿಯನ್ನು ಪಡೆಯಲಿದ್ದಾರೆ. ಮುಂದಿನ ಪ್ರಶ್ನೆ, ಮುಂಬರುವ ಅಜಂತಾ ಎಲ್ಲೋರಾ ಇದು ಪ್ರಶ್ನೆ ಆಗಿದೆ. ಮುಂದಿನ ಪ್ರಶ್ನೆ, ಭಾರತ ವಿಯೆಟ್ನಾಂ ಸಂಬಂಧಗಳ ಸಂದರ್ಭದಲ್ಲಿ ವಿಂಬ್ಯಾಕ್ಸ್ ಎಂದರೇನು? ಇದೊಂದು ದ್ವಿಪಕ್ಷೀಯ ಮಿಲಿಟರಿ ವ್ಯಾಯಾಮ, ಸಂಸ್ಕೃತಿ ವಿನಿಮಯ ಕಾರ್ಯಕ್ರಮ, ಆರ್ಥಿಕ ಸಹಕಾರ ಒಪ್ಪಂದ, ವೈಜ್ಞಾನಿಕ ಸಂಶೋಧನಾ ಸಹಯೋಗ. ಇಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಇದೊಂದು ದ್ವಿಪಕ್ಷೀಯ ಮಿಲಿಟರಿ ವ್ಯಾಯಾಮ ಆಗಿರುವಂಥದ್ದು. ಇದೊಂದು ಯುದ್ಧಾಭ್ಯಾಸ ಆಗಿರುವಂಥದ್ದು. ವಿನ್ಬ್ಯಾಕ್ಸ್ ಅನ್ನೋದು ಇದು ಭಾರತ ಮತ್ತು ವಿಯೆಟ್ನಾಂಗಳ ನಡುವೆ ನಡೆಯುವಂಥ ಒಂದು ಯುದ್ಧಾಭ್ಯಾಸ ಆಗಿದೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಶಿಕ್ಷಣಕ್ಕಾಗಿ ಪ್ರತಿಷ್ಠಿತ ರಾಯಲ್ ಸೊಸೈಟಿ ಆಫ್ ಕೆಮಿಸ್ಟ್ರಿಯ ನೈ ಹೋಲ್ಮ್ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ? ಸವಿತಾ ಲಾಡಿಗೆ, ಸಂಜೀವ್ ಪ್ರಸಾದ್, ರಾಜೇಶ್ವರಿ ಶ್ರೀಧರ್, ಪುಷ್ಪಕ್ ಭಟ್ಟಾಚಾರ್ಯ. ಇಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಸವಿತಾ ಲಾಡಿಗೆ ಅವರಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡಿ ಗೌರವಿಸಿರುವಂಥದ್ದು. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಇ ಕಮ್ರಾ ಯೋಜನೆ ಯಾವ ರಾಜ್ಯದಲ್ಲಿ ಜಾರಿಗೊಂಡಿರುವಂಥದ್ದು? ಪಶ್ಚಿಮ ಬಂಗಾಳ, ಮಧ್ಯಪ್ರದೇಶ, ಒಡಿಶಾ, ಕರ್ನಾಟಕ. ಇಲ್ಲಿ ಸರಿಯಾದ ಉತ್ತರ ಯಾವುದಂದರೆ ಒಡಿಶಾದಲ್ಲಿ ಒಂದು ಯೋಜನೆ ಜಾರಿಗೆ ಬಂದಿರುವಂಥದ್ದು. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿರುವ ಪ್ರಾದೇಶಿಕ ಭಯೋತ್ಪಾದನಾ ವಿರೋಧಿ ರಚನೆ ರ್ಯಾಟ್ಸ್ ಯಾವ ಅಂತಾರಾಷ್ಟ್ರೀಯ ಸಂಸ್ಥೆಗೆ ಸಂಬಂಧಿಸಿದೆ? ರ್ಯಾಟ್ಸ್ ಅನ್ನುವಂಥದ್ದು ಯಾವ ಅಂತಾರಾಷ್ಟ್ರೀಯ ಸಂಸ್ಥೆಗೆ ಸಂಬಂಧಿಸಿದ್ದು? ವಿಶ್ವಸಂಸ್ಥೆ, ಶಾಂಘೈ ಸಹಕಾರ ಸಂಸ್ಥೆ, ಉತ್ತರ ಅಟ್ಲಾಂಟಿಕ್ ಒಪ್ಪಂದ ಸಂಸ್ಥೆ, ಆಗ್ನೇಯ ಏಷ್ಯಾ ರಾಷ್ಟ್ರಗಳ ಸಂಘ. ಇದರಲ್ಲಿ ಸರಿಯಾದ ಉತ್ತರ ಯಾವುದಂದರೆ ಶಾಂಘೈ ಸಹಕಾರ ಸಂಘಕ್ಕೆ ಸಂಬಂಧಿಸಿರುವಂಥದ್ದು ಯಾವುದಂದರೆ ರ್ಯಾಟ್ಸ್. ಮುಂದಿನ ಪ್ರಶ್ನೆ, ಯಾವ ಏಷ್ಯಾದ ದೇಶವು ಇತ್ತೀಚೆಗೆ ತನ್ನದೇ ಆದ ಅರಣ್ಯ ಮತ್ತು ಮರದ ಪ್ರಮಾಣೀಕರಣ ಯೋಜನೆಯನ್ನು ಪ್ರಾರಂಭಿಸಿದೆ? ಭಾರತ, ಬಾಂಗ್ಲಾದೇಶ, ನೇಪಾಳ, ಮೇಲಿನ ಯಾವುದೂ ಅಲ್ಲ. ಇಲ್ಲಿ ಸರಿಯಾದ ಉತ್ತರ ಯಾವುದಂದರೆ ಅದು ಭಾರತ ಪ್ರಾರಂಭಿಸಿರುವಂಥದ್ದು. ವಿನ್ಬ್ಯಾಕ್ಸ್ 23 ಭಾರತ ಮತ್ತು ಯಾವ ದೇಶದ ಸೇನೆಗಳ ನಡುವೆ ನಡೆಯುವ ಮಿಲಿಟರಿ ವ್ಯಾಯಾಮವಾಗಿದೆ ಅಥವಾ ಯುದ್ಧಾಭ್ಯಾಸ ಆಗಿರುವಂಥದ್ದು. ಭಾರತ ಮತ್ತು ವಿಯೆಟ್ನಾಂಗಳ ನಡುವೆ ನಡೆಯುವಂಥ ಒಂದು ಯುದ್ಧಾಭ್ಯಾಸ ಆಗಿದೆ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಪ್ರಮುಖ ಕರೆಂಟ್ ಅಫೇರ್ಸ್ ಪ್ರಶ್ನೆಗಳನ್ನು ನೋಡಿದ್ದೇವೆ, ಪ್ರಚಲಿತ ವಿದ್ಯಮಾನಗಳದ್ದು. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಈ ವಿಡಿಯೋನ ಶೇರ್ ಮಾಡಿ ಮತ್ತು ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.